ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಎರಡು ರೆಸಿಪಿನ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಬಟ್ ಸೂಪರ್ ಕಾಂಬಿನೇಷನ್ ಇರುತ್ತೆ. ಪಡವಲಕಾಯಿ ಗ್ರೇವಿ ಮತ್ತು ಆಮ್ಲೆಟ್ ದೋಸೆ. ಇದು ಎಷ್ಟು ಟೇಸ್ಟಾಗಿರುತ್ತೆ ಅಂತ ಹೇಳಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೂಪರ್ ಟೇಸ್ಟ್. ಬಟ್ ಇದು ಫಸ್ಟಿಗೆ ಗ್ರೇವಿ ಮಾಡ್ಕೊಳ್ಳೋಣ. ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಒಂದು ಮೀಡಿಯಮ್ ಗಾತ್ರದ ಪಡವಲಕಾಯಿ ಅಂದರೆ ಅಡ್ಲಕಾಯಿ ಅಂತಲೂ ಹೇಳ್ತಾರೆ ನಮ್ಮ ಕಡೆ. ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದು ನೀಟಾಗಿ ಮೇಲ್ಗಡೆ ಸಿಪ್ಪೆ ತೆಗೆದು ಇಟ್ಕೊಳ್ಬೇಕು. ಮತ್ತು ಇವಾಗ ಗ್ರೇವಿ ಮಾಡೋಣ ಬನ್ನಿ. ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಅದು ಕಾಯ್ದ ನಂತರ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿನ ಮತ್ತು ಜೊತೆಗೇನೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಈರುಳ್ಳಿನಲ್ಲಿ ನೀರಂಶ ಇರೋದ್ರಿಂದ ಕರಿಬೇವು ಸಿಹಿಯೋದಿಲ್ಲ, ಅದಕ್ಕೋಸ್ಕರನೇ ಒಟ್ಟಿಗೆ ಹಾಕ್ಕೊಂಡೆ, ಏನೂ ತೊಂದರೆ ಆಗೋದಿಲ್ಲ. ಸಾಸಿವೆನೂ ಹಾಕ್ಕೊಳ್ಬೋದು, ಬಟ್ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಈರುಳ್ಳಿನ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಉರಿಸ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು, ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ನಾವು ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಅಡ್ಲಕಾಯಿ, ಪಡವಲಕಾಯಿ ಏನು ಹೇಳ್ತಾರೆ, ನೀವು ಯಾವತ್ತು ಹೇಳ್ತೀರೋ ಅದು ನಮ್ಮ ಕಡೆ ಎಲ್ಲ ಪಡವಲಕಾಯಿ ಅಂತಲೇ ಹೇಳ್ತಾರೆ. ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಫಸ್ಟ್ಗೆ ಒಂದು ಲೇಯರ್ ಇರುತ್ತೆ ಫ್ರೆಂಡ್ಸ್, ಅದನ್ನು ತೋರಿಸಿಲ್ಲ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಕಮೆಂಟ್ ಮಾಡಿದ್ರೆ ತೋರಿಸ್ತೀನಿ. ಅದು ಮೇಲ್ಗಡೆ ಲೇಯರ್ ಇರುತ್ತೆ, ಅದನ್ನು ಪೂರ್ತಿ ಸ್ಪೂನ್ ಏನಾದ್ರು ತೊಗೊಂಡು ರಬ್ ಮಾಡಿಬಿಟ್ಟು ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಅದನ್ನ ಜೊತೆನೇ ಸೇರಿಸ್ಕೊಂಡ್ರೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ, ಅದಕ್ಕೋಸ್ಕರನೇ ಅದು ಮೇಲ್ಗಡೆ ಲೇಯರ್ ತೆಗೆದುಬಿಡಬೇಕು. ಇವಾಗ ಇದಾಗಿದೆ ಅನಿಸುತ್ತೆ. ಸ್ವಲ್ಪ ನೀರಿನಂಶ ಎಲ್ಲ ಬಿಟ್ಕೊಂಡು ಎಣ್ಣೆಲಿ ಫ್ರೈ ಆದಮೇಲೆ ನೋಡಿ, ಎಣ್ಣೆಲಿ ಫ್ರೈ ಆದ್ರೇ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗೋದು ಇದು, ಇಲ್ಲಾಂದರೆ ಆಗೋದಿಲ್ಲ. ಸ್ವಲ್ಪ ಟೊಮೊಟೊ ಸೇರಿಸ್ಕೊಂಡು, ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊ ಸೇರಿಸ್ಕೊಂಡು ಇದು 3 ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು, ಅದರ ಎಲ್ಲಾದರೂ ಟೊಮೊಟೊ, ಪಡವಲಕಾಯಿ, ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಕಾಯಿ ಹಾಕ್ಕೋಬೇಕು ಫ್ರೆಂಡ್ಸ್. ಫಸ್ಟೇ ಕಾಯಿ ಹಾಕ್ಕೊಂಡು ಇದು ಮಾಡಿಬಿಟ್ರೆ ಅದು ಪೂರ್ತಿ ಕಾಯಿಗೆ ಎಣ್ಣೆ ಅಂಶ ಎಲ್ಲ ಎಳ್ಕೊಬಿಡುತ್ತೆ. ಅದು ಫ್ರೈ ಮಾಡೋದಕ್ಕೆ ಬೇರೆದೆಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಅವೆಲ್ಲ ಫ್ರೈ ಆದ ನಂತರ ಕಾಯಿ ಸೇರಿಸ್ಕೊಳ್ಬೇಕು. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ. ನೋಡ್ತಾ ಇರ್ಬೋದಲ್ಲ ಎಷ್ಟು ಮಿಕ್ಸ್ ಆಗ್ತಿದೆ ನೀಟಾಗಿ ಅಂತ. ಮಿಕ್ಸ್ ಆದಮೇಲೆ ಅದನ್ನು ನೀಟಾಗಿ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಚಿಕ್ಕ ಲೈಕ್ ಮತ್ತು ಕಮೆಂಟ್ಸ್ ಮಾಡಿ, ನಮಗೆ ವಿಡಿಯೋ ಮಾಡೋದಕ್ಕೆ ಒಂದು ಇನ್ಸ್ಪೈರ್ ಆಗಿರುತ್ತೆ. ಸ್ವಲ್ಪ ಇದು ಹಾಕ್ಕೊಳ್ಬೇಕು, ನೀರನ್ನ ತಣ್ಣೀರೇ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ತಣ್ಣಗಿರೋ ನೀರನ್ನೇ ಹಾಕ್ಕೊಳ್ವಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದು ಪಡವಲಕಾಯಿ ಇದೆಯಲ್ಲ ಅದು ಬೇಯಬೇಕು. ಅದಕ್ಕೋಸ್ಕರನೇ ನಿಮ್ಗೆ ಎಷ್ಟು ನೀರು ಬೇಕು, ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರಾ ಅದು ನೋಡಿ ಹಾಕ್ಕೊಳ್ಳಿ ನೀರನ್ನ. ಮತ್ತು ನಾವಿಲ್ಲಿ 1 ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಖಾರದ ಪುಡಿ ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸು ಹಾಕ್ಕೊಳ್ಬೋದು, ಈ ಥರನೂ ಹಾಕ್ಕೊಳ್ಬೋದು, ಏನು ತೊಂದರೆ ಆಗೋದಿಲ್ಲ. ಈ ಕುಕ್ಕರಲ್ಲಿ ಬೇಯೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ನೋಡ್ತಾ ಇದ್ರಲ್ಲ ಎಷ್ಟು ಮಿಕ್ಸ್ ಆಗ್ತಿದೆ ಅಂತ. ಇವಾಗ ಏನೇ ನೀವು ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಬೋದು, ಉಪ್ಪು ಬೇಕಂದರೆ ಉಪ್ಪನ್ನು ಹಾಕ್ಕೊಳ್ಬೋದು. ಇವೊಂದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಮತ್ತು ಒಂದು ಕುದಿ ಬೆಂದ ಮೇಲೇ ಕ್ಯಾಪ್ ಹಾಕಬೇಕು ನೀವು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಕೊಡೋಣ. ಇದನ್ನು ಪಲ್ಯ ಥರನೂ ಮಾಡ್ಕೊಳ್ಬೋದು, ಅಂದರೆ ಡ್ರೈ ಆಗು ಮಾಡ್ಕೊಳ್ಬೋದು, ಗ್ರೇವಿ ಟೈಪ್ ಬೇಕಾದರೂ ಮಾಡ್ಕೊಳ್ಬೋದು. ನಮ್ಮನೇಲೆಲ್ಲ ಗ್ರೇವಿ ಎಲ್ಲ ಇಷ್ಟಪಡೋದ್ರಿಂದ ನಾನು ಸ್ವಲ್ಪ ಇಲ್ಲಿ ಗ್ರೇವಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಒಂದು ಕುದಿ ಬೇಯ್ತಾ ಇದೆ, ನೋಡ್ತಾ ಇರ್ಬೋದು. ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೀಸ್ ಮಾಡ್ಕೋಬೇಕಾಗುತ್ತೆ. ಮಿನಿಮಮ್ ಒಂದು 3ರಿಂದ 4 ವಿಷಲ್ ಹೊಡ್ಸ್ಕೊಂಡ್ರೂ ಚಪಾತಿ ಗ್ರೇವಿಗೆಲ್ಲ ಸಖತ್ತಾಗಿ ಬೆಂದಿರುತ್ತೆ ಫ್ರೆಂಡ್ಸ್. ಬಟ್ ಮುದ್ದೆ ಅನ್ನಕ್ಕೆ ಏನಾದರೂ ಬೇಕಾದರೆ 1-2 ಹೊಡ್ಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನಿಲ್ಲಿ ಒಂದು 3 ವಿಷಲ್ ಹೊಡ್ಸ್ಕೊತಾ ಇದ್ದೀನಿ, ಯಾಕಂದರೆ ನಾನಿಲ್ಲಿ ದೋಸೆ ಮಾಡ್ತಾ ಇರೋದ್ರಿಂದ ಒಂದು 3 ವಿಷಲ್ ತೊಗೊಳ್ತಾ ಇದ್ದೀನಿ ಅಷ್ಟೇ. ನನಗೆ ಅದು ಪಡವಲಕಾಯಿ ಏನಿದೆ ಅದೆಲ್ಲ ಪೂರ್ತಿ ಸಾಫ್ಟ್ ಮ್ಯಾಶ್ ಥರ ಆಗಿರುತ್ತೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್. ಅದು ತಿಂತಾಯಿದ್ರೆ ನಿಜವಾಗ್ಲೂ ಸಾಕುಗಿಂತನೂ ಇನ್ನೂ ಅಲ್ಟಿಮೇಟ್ ಸೂಪರ್ ಟೇಸ್ಟ್ ಇರುತ್ತೆ.
ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಯಾವ ಥರ ಕಲರ್ಫುಲ್ಲಾಗಿ ಎಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಬೇಳೆ ಏನು ಹಾಕೋಕ್ಕೆ ಹೋಗ್ಬೇಡಿ. ನೋಡಿದ್ರಲ್ಲ, ಹಂಗೂ ಬೇಕಂದರೆ ಕಡಲೆಬೇಳೆ ಹಾಕ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಎಲ್ಲ ಸ್ಮ್ಯಾಶಾಗಿ ಬೆಂದಿದೆ ಅಂತ. ಪಲ್ಯ ರೆಡಿ. ಇವಾಗ ಗ್ರೇವಿ. ಇವಾಗ ದೋಸೆ ಮಾಡ್ಕೊಳ್ಳೋಣ ಬನ್ನಿ. ನೀವು ಮಾಮೂಲಿ ದೋಸೆ ಹಿಟ್ಟು ತೊಗೋತೀರಲ್ಲ, ಅದನ್ನೇ ತೊಗೊಂಡಿದ್ದೀನಿ ನಾನು ದೋಸೆಗೆ. ನಮ್ಮ ಮಕ್ಕಳೆಲ್ಲ ಆಮ್ಲೆಟ್ ದೋಸೆ ಇಷ್ಟಪಡೋದ್ರಿಂದ ಅದಕ್ಕೇ ಆಮ್ಲೆಟ್ ದೋಸೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿರೋದು. ಮಾಮೂಲಿ ದೋಸೆ ಹಿಟ್ಟನ್ನೇ ಮಾಮೂಲಿ ದೋಸೆ ನೀವು ಯಾವ ಥರ ಮಾಡ್ತೀರೋ ಆ ಥರನೇ ಹಾಕ್ಕೊಳ್ಳಿ, ಹಂಚು ಕಾಯಿಸ್ಕೊಂಡು. ನಾನೇನು ನಾನ್ ಸ್ಟಿಕ್ ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್, ಇದು ಕಬ್ಬಿಣದ್ದೇನೆ. ಅದು ದೋಸೆ ಸ್ವಲ್ಪ ಅದು ಇದಾದ ನಂತರ ಸ್ವಲ್ಪ ಅದು ಏನು ಹಸಿ ಏನಿದೆ ಅದು ಸ್ವಲ್ಪ ದೋಸೆ ಲೆವೆಲ್ ಅರ್ಧ ಬಂದ ತಕ್ಷಣ ಒಂದು ಮೊಟ್ಟೆನ ಕಟ್ ಮಾಡಿ ಹಾಕೋಬೋದು. ನೀವು ಕಲಿಸ್ಬೇಕಾದ್ರೆ ರೋಡ್ದಲ್ಲಿ ಆಮ್ಲೆಟ್ ಮಾಡ್ತಿರಲ್ಲ, ಅದನ್ನೇ ಬೇಕಾದ್ರೆ ಇದಕ್ಕೆ ಹಾಕೋಬೋದು, ಇಲ್ಲ ಇದ್ರ ಮೇಲೆ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು. ನಾನಿಲ್ಲಿ ಹಂಚಿನ ಮೇಲೇ ಮಾಡ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗೇ. ನೋಡ್ತಾ ಇದ್ರಲ್ಲ, ಅದನ್ನು ನೀಟಾಗಿ ದೋಸೆಗೆಲ್ಲ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಸಣ್ಣದಾಗಿ ಕಟ್ಕೊಂಡಿರೋ ಅಂಥ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಬಟ್ ಪಿಜ್ಜಾ ಥರನೇ ಇರ್ತದೆ ಫ್ರೆಂಡ್ಸ್. ನಿಜವಾಗ್ಲೂ ಯಾರಾದರೂ ಮಕ್ಳುಗಳು ಪಿಜ್ಜಾ ಬೇಕು ಅಂತಂದರೆ ನೀವು ಆಮ್ಲೆಟ್ ದೋಸೆನೋ ಆಮ್ಲೆಟ್ ರೊಟ್ಟಿ ಏನಾದರೂ ಮಾಡಿಕೊಡಿ, ಸೇಮ್ ಪಿಜ್ಜಾ ಟೇಸ್ಟೇ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಫ್ಲೇವರು ತುಂಬ ಇಷ್ಟ. ಬಟ್ ಮಾಡ್ತಾಯಿದ್ದೀನಿ, ಅದಕ್ಕೇ ಶೇರ್ ಮಾಡಿ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಹಚ್ಕೊಂಡಿರೋಂಥ ಹಸಿರು ಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಮೇಲ್ಗಡೆ ಸಾಲ್ಟ್ ಹಾಕ್ಕೊಳ್ಬೇಕು. ಸ್ವಲ್ಪ ಸಾಲ್ಟನ್ನ ನೋಡ್ಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ದೋಸೆ ಹಿಟ್ಟಲ್ಲೂ ಹಾಕಿರೋದ್ರಿಂದ ಬರೀ ಆಮ್ಲೆಟ್ ಆಗೋಷ್ಟು ಮೇಲ್ಗಡೆ ಒಂದು ಮೊಟ್ಟೆಗೆ ಏನು ಹಾಕಿದ್ದೀವಿ ಆ ಐಟಮ್ಸ್ಗೆ ಆಗೋಷ್ಟು ಮಾತ್ರ ಹಾಕ್ಕೊಳ್ಳಿ, ತುಂಬ ಹಾಕೋಕ್ಕೆ ಹೋಗಬೇಡಿ. ಇವಾಗ ಮೆಣಸು ಪುಡಿ, ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ. ಅದನ್ನಷ್ಟು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಇಲ್ಲಿ ನಾವು ಮೆಣ್ಸಿನ್ಕಾಯಿನೂ ಹಾಕಿರೋದ್ರಿಂದ ಅದು ತುಂಬ ಖಾರ ಆಗಿ ಮಕ್ಕಳು ತಿನ್ನೋದಿಲ್ಲ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಳ್ಳಿ. ಅದು ಈರುಳ್ಳಿ ಸ್ವಲ್ಪ ಸಾಫ್ಟ್ ಬರಬೇಕಲ್ವ, ಅದಕ್ಕೋಸ್ಕರನೇ ಮೇಲೊಂದು ಸ್ವಲ್ಪ ಹಾಕ್ಕೊಂಡು, ಇಲ್ಲ ಎಣ್ಣೆ ಏನಾದರೂ ಹಾಕ್ಕೊಳ್ಬೋದು, ತುಪ್ಪ ಬೆಣ್ಣೆನೂ ಆದರೂ ಹಾಕ್ಬೋದು. ಚೆನ್ನಾಗಿ ಬೆಣ್ಣೆ ಇನ್ನೂ ಸೂಪರ್ ಟೇಸ್ಟ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ಅಡುಗೆ ಎಣ್ಣೆನೇ ಹಾಕ್ಕೊಳ್ಳಿ, ಇಲ್ಲ ತುಪ್ಪನಾದರೂ ಹಾಕ್ಕೊಳ್ಳಿ ಅಷ್ಟೇ. ಹಾಕ್ಕೊಂಡು ನೀಟಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಸೆಟ್ ಆಗಿದೆ ಅಂತ. ಇವಾಗ ದಬ ಹಾಕ್ಕೊಳ್ಳಿ, ಅದನ್ನು ಆ ಕಡೆಯೂ ಬೇಯಿಸ್ಬೇಕಲ್ವಾ. ದಬ ಹಾಕ್ಕೊಂಡು ನೀಟಾಗಿ ಅದನ್ನು ಈರುಳ್ಳಿ ಎಲ್ಲ ಬೇಯಬೇಕಲ್ವ, ಅದಕ್ಕೋರೇ ಅಲ್ಲೇ ಸಹಾಯದಿಂದ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆ ಥರ ಸ್ವಲ್ಪ ನೋಡ್ತಾ ಇರ್ಬೋದು, ಪ್ರೆಸ್ ಮಾಡಿಲ್ಲ ಅಂತಂದರೆ ಅದು ಬೇಯೋದಿಲ್ಲ ಬೇಗನೆ, ಅದಕ್ಕೋಸ್ಕರನೇ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬಟ್ ಟೇಸ್ಟು ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಬೇಕಾದ್ರೆ ಪ್ಲೇನ್ ದೋಸೆಗೆ ಬೇಕಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಆಮ್ಲೆಟ್ ದೋಸೆ ಮಾಡ್ತಾಯಿರೋದು ಫ್ರೆಂಡ್ಸ್. ಇಷ್ಟೇ, ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟು ಚೆನ್ನಾಗಿ ಅದ್ಭುತವಾದ ಅಡುಗೆನ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಥ್ಯಾಂಕ್ ಯು.